ಭೂಮಿ, ಏನೋ ಯೋಚನೆ ಮಾಡ್ತಾ ಇದೀಯ ನೀನು? ಏನು ಯೋಚನೆ ಮಾಡ್ತಾ ಇದೀಯ? ನಿಮ್ಮ ಅಪ್ಪ ಅಮ್ಮ ನೆನಪಾದ್ರಾ? ಹಾಗೇನಿಲ್ಲ. ನನಗೆ ಏನೋ ಒಂಥರ ಖುಷಿ ಆಗ್ತೈತೆ ಇಲ್ಲಿಗೆ ಬಂದಿರೋದ್ರಿಂದ. ನಿಜವಾಗ್ಲೂ ನಮ್ಮಂಥ ಬಡವ್ರನ್ನ ನೀನು ಏನೋ ತಿಳ್ಕೊಳ್ದಲೇ ಮದುವೆ ಆಗ್ಬಿಟ್ಟಲ್ಲ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತೈತೆ ಯಶು ಅವರೇ. ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸು ಇವತ್ತು ನನಗೆ ಅರ್ಥ ಆಗ್ತೈತೆ. ನಿಮ್ದು ಎಷ್ಟು ಒಳ್ಳೆ ಗುಣ, ಎಷ್ಟು ಒಳ್ಳೆ ಮನಸ್ಸು ನಿಮ್ಮದು ಅಂತ ನನಗೆ ಇವತ್ತು ಗೊತ್ತಾಗ್ತೈತೆ. ನಿಜ, ನಮ್ಮನ್ನ ಎಷ್ಟು ಜನ ರಿಜೆಕ್ಟ್ ಮಾಡಿದ್ರು ಅಂದರೆ ನನ್ನೂ ಅಷ್ಟೇ, ನಮ್ಮ ಅಕ್ಕವ್ರನ್ನೂ ಅಷ್ಟೇ, ನಮ್ಮ ಭಾವರು ಅವರು ತುಂಬ ಬಡವರು. ನೀವಿಷ್ಟು ರಿಚ್ ಆಗಿರೋರು, ನಿಮ್ಮ ಮನೆ ಇಷ್ಟು ಚೆನ್ನಾಗಿತ್ತೆ. ನಮ್ಮದು ಗುಡಿಸ್ಲು ಮನೆ, ನಾವಿನ್ನೂ ಮನೆ ಕಟ್ಟಿಲ್ಲ, ಗುಡಿಸ್ಲಲ್ಲಿದ್ದೀವಿ ಅಂಥವ್ರನ್ನ ಬಂದು ನಾವು ಒಪ್ಕೊಂಡು ನೀವು ನನ್ನ ಮದುವೆ ಆಗಿದ್ದೀರಾ ಅಂದರೆ ನಿಜವಾಗ್ಲೂ ನೀವು ತುಂಬ ಗ್ರೇಟ್ ಯಶ್ ಅವರೇ. ಯಾಕಂದರೆ ನಾವು ಮನೆ ಕಟ್ಟೋದಕ್ಕಂತೂ ಆಗೋದಿಲ್ಲ. ನಮ್ಮಪ್ಪ ಸುಮ್ಮನೆ ಅಲ್ಲೂ ಇಲ್ಲೂ ಕುಡಿದು ಓಡಾಡ್ತಾರೆ. ಇವಾಗ ಅವ್ರೇನು ದುಡಿಯೋದಿಲ್ಲ, ಏನಿಲ್ಲ. ಇವಾಗ ನಮ್ಮಮ್ಮ ಒಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮನ್ನೆಲ್ಲ ಸಾಕಿದ್ರು. ನಮ್ಮದೇನು ಜಮೀನಿಲ್ಲ, ನಾವು ತುಂಬ ಅಂದರೆ ತುಂಬ ಬಡವರು, ಗುಡ್ಲು ಮನೇಲಿದ್ದೀವಿ. ಇವತ್ತು ನಮ್ಮನ್ನು ಒಪ್ಪಿ ನೀವು ಮದುವೆ ಮಾಡ್ಕೊಂಡು ಬಂದ್ರಿ ಆದ್ರಿ ಅಂತಂದರೆ ನಮ್ಮಪ್ಪ ನಮ್ಮಮ್ಮನೂ ಹಂಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಚಿಕ್ಕಮ್ಮನ ಮಾತು ಕೇಳ್ಬಿಟ್ಟು ನಿಮ್ಮ ಮನೆಗೆ ನನ್ನ ಕಳಿಸಿದ್ರು. ಹೋಗಮ್ಮ ಮದುವೆ ಆಗ್ಬಿಡು, ನಮ್ಮ ಕೈಲಂತೂ ಮದುವೆ ಆಗೋಕ್ಕಾಗಲ್ಲ ಅಂತ. ನಿಜವಾಗ್ಲೂ ಇವತ್ತು ನೀವು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ನಿಸ್ತೈತಿ. ಅದಕ್ಕೆ ಒಂಥರ ನನಗೆ ಅದೇ ಬರ್ತಾಯಿದೆ ಅಷ್ಟೇ ಮನಸ್ಸಲ್ಲಿ. ಅಯ್ಯೋ, ಬಡವರಾದ್ರೇನು ಭೂಮಿ, ಇಲ್ಲೋಡು, ನನಗೇನು ಒಳ್ಳೆ ಹುಡುಗಿ ಆಗಬೇಕು, ಒಳ್ಳೆ ಗೌರವ ಮನೆತನದ ಹುಡುಗಿ ಆಗಬೇಕು. ನನಗೆ ನನ್ನ ಜೊತೆ ಚೆನ್ನಾಗಿ ಬಾಳು ಮಾಡ್ಕೊಂಡು ಹೋಗಬೇಕು, ಮುಂದೆ ನನ್ನ ಜೀವನ ಚೆನ್ನಾಗಿರಬೇಕು, ಅದನ್ನು ಯೋಚನೆ ಮಾಡ್ತೀನಿ ಹೊರತು ಅವ್ರು ಸಾಹುಕಾರರು ಬಡವರು ಹುಡುಗಿ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋದಿಲ್ಲ ನಾನು. ನನಗೆ ಗೊತ್ತಾಯಿತು ಬಂದು ನೋಡಿದ ತಕ್ಷಣ. ನಿಮ್ಮ ಮನೆ ಗುಡಿಸ್ಲು ಮನೆ ಆಗಿರ್ಬೋದು, ಆ ಗುಡಿಸ್ಲು ಮನೆಯಲ್ಲಿ ಎಷ್ಟು ನೆಮ್ಮದಿ. ನಾನು ಬಂದು ಅಲ್ಲಿ ಕೂತ್ಕೊಂಡು ನಿನ್ನ ಜೊತೆ ಮಾತಾಡಿಕೊಂಡು ನಾನೆಲ್ಲ ನನ್ನ ಮನಸ್ಸಲ್ಲಿರೋದು ನಾನೆಲ್ಲ ಹೇಳಿದ್ನಲ್ಲ ನಿನಗೆ. ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳಿ ನಿನಗೆ ನಾನು ಕರ್ಕೊಂಡು ಬಂದೆ. ಆ ಮನೇಲಿ ಇಷ್ಟು ನನಗೆ ನೆಮ್ಮದಿ ಸಿಕ್ತು ಗೊತ್ತಾ. ನಿಜ, ನನಗಾಲೇ ಎಷ್ಟೋ ದಿನಗಳು ಪರಿಚಯ ಅನ್ನೋ ಥರ ಆಯಿತು. ನಮ್ಮ ದೊಡ್ಡಮ್ಮ ಆಗಲಿ ನಮ್ಮ ಚಿಕ್ಕಮ್ಮ ಆಗಲಿ ಅವರು ಹೇಳಿದ್ರು, ಇರೋದೇ ಹೇಳಿದ್ರು, ಈಗಳಪ್ಪ ಗುಡಿಸ್ಲು ಮನೆ ಅಂತ. ಗುಡಿಸ್ಲು ಮನೆ ಆದರೂ ಪರವಾಗಿಲ್ಲ, ಹುಡುಗಿ ಒಳ್ಳೆಯಳಾದರೆ ಸಾಕು ಅಂತ ಹೇಳಿ ನಾನು ಒಪ್ಪಿದೆ ಗೊತ್ತಾ. ನಿಜ, ನನಗೆ ನೀನು ತುಂಬ ಇಷ್ಟ ಆಗ್ಬಿಟ್ಟೆ ಭೂಮಿ, ತುಂಬ ಇಷ್ಟ ಆಗ್ಬಿಟ್ಟೆ. ಯಾರ್ಯಾರೋ ಬಂದು ನೋಡ್ಕೊಂಡು ಹೋಗಿದ್ರು. ಗುಡಿಸ್ಲು ಮನೆ ಇಲ್ಲ ಅಂತೇಳಿ ಎಷ್ಟೋ ಜನ ನನ್ನ ಮದುವೆ ಮಾಡ್ಕೊಂಡು ಹೋಗಲಿಲ್ಲ. ಅವ್ರ ಮನೇಲಿ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಗುಡಿಸ್ಲು ಮನೆ ಹೋದರೆ ಮಲ್ಕೊಳ್ಳೋಕೆ ಜಾಗ ಇಲ್ಲ, ಮಳೆ ಬಂದರೆ ಎಲ್ಲಿರ್ತಾರೆ ಅಂತ ಹೇಳಿ. ನಮ್ಮದು ಹಳೆ ಮನೆ ಇತ್ತು ಯಶು, ಅದು ಬಿದ್ದೋಗ್ಬಿಡ್ತು. ಆಮೇಲೆ ಕಟ್ಸೋದಕ್ಕಾಗಲಿಲ್ಲ. ನಮ್ಮಪ್ಪ ಒಂದು ದಿವಸ ಹೋದರೆ ಹಿಂಗೆ ಅಲ್ಲೂ ಇಲ್ಲೂ ಕುಡಿದ್ಬಿಟ್ಟು ಎಲ್ಲ ಕೆಲಸ ಮಾಡಿದ್ದೆಲ್ಲ ದುಡ್ಡು ಕೊಡೋದಿಲ್ಲ ಮನೆಗೆ. ಹಿಂಗೆ ನಮ್ಮದೊಂಥರ ಪರಿಸ್ಥಿತಿ. ಹೇಳ್ಬಾರ್ದು ನಮ್ಮ ಕಷ್ಟನ. ಹಿಂಗೋ ನಮ್ಮ ಕಷ್ಟ ಅರ್ಥ ಮಾಡಿಕೊಂಡು ನಿನ್ನನ್ನು ಮದುವೆ ಆಗ್ಬಿಟ್ಟಲ್ಲ, ನನಗೇನೋ ತುಂಬ ಖುಷಿ ಆಗ್ತೈತೆ. ನಿಮ್ಮ ಅಮ್ಮವರು ತುಂಬ ಒಳ್ಳೆಯವರು, ನನ್ನಂತೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ನನಗೆ ತುಂಬ ಖುಷಿ ಆಯಿತು. ನಮ್ಮ ಅಣ್ಣನೂ ಮದುವೆ ಆಗಿ ಎಲ್ಲ ಟ್ರಿಪ್ ಹೋಗಿದ್ದಾನೆ. ಅವನು ಇಲ್ಲೇನು ಜನ ನಮ್ಮದು ಮದುವೆ ಆಗಬಾರ್ದು ಅಂತ ಕಾಯ್ತಾ ಇದ್ರು ಭೂಮಿ. ಅದಕ್ಕೆ ನಾನು ಹೇಳಿದ್ದು ನಿನಗೆ, ಎಲ್ಲ ಈ ರೀತಿ ಎಲ್ಲ ನಮ್ಮ ಮೇಲೆ ಕಣ್ಣಿದೆ, ಜನಗಳ ಕಣ್ಣೆಲ್ಲ ಇದೆ ಅಂತ ಹೇಳಿ ನಾನೆಲ್ಲ ನಿನಗೆ ಅದಕ್ಕೆ ಎಲ್ಲ ವಿಷಯ ಹೇಳಿದ್ದು. ನೋಡು, ನನ್ನ ಮದುವೆ, ನಮ್ಮ ಅಣ್ಣಂದು ನಂದು ಮದುವೆ ಆಗಬಾರ್ದು ಅಂತ ಜನ ಕಾಯ್ತಾ ಇದ್ರು. ಇವಾಗ ನನಗೆ ನೀನು ಸಿಕ್ಕಿರೋದು ನನ್ನ ಪುಣ್ಯ. ನೀನು ನನಗೆ ಸಿಕ್ಕಿರೋದು ಪುಣ್ಯ, ನಾನು ನಿನಗೆ ಸಿಕ್ಕಿರೋದು ಪುಣ್ಯ. ದೇವ್ರು ನೋಡು ನಮ್ಮಿಬ್ಬರೂ ಹೇಗೆ ಜೋಡಿ ಮಾಡಿದ್ದಾನೆ ಅಂತ. ಅದಕ್ಕೆ ಮತ್ತೆ ದೇವ್ರು ಇರ್ತಾನೆ, ಒಂದಲ್ಲ ಒಂದಿನ ಒಳ್ಳೇದು ಮಾಡ್ತಾನೆ ಅನ್ನೋದು ನಂಬಿಕೆ ಇಟ್ಕೊಂಡ್ರೆ ಅದು ಒಳ್ಳೇದು ಆಗೇ ಆಗುತ್ತೆ. ದೇವ್ರು ಇದ್ದಾನೆ, ನಮ್ಮನ್ನು ಕೈ ಬಿಡೋದಿಲ್ಲ, ಅವ್ನು ಕಾಪಾಡ್ತಾನೆ, ಅವ್ನು ನಮಗಂತೂ ತನ್ನ ಕೊಟ್ಟು ಅಂತೇಳಿ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಒಳ್ಳೇದು ಆಗೇ ಆಗುತ್ತೆ. ಸುಮ್ಮನಿರು, ಮುಂದೊಂದು ದಿನ ನಿಮಗೂ ಒಳ್ಳೇದು ಆಗೇ ಆಗುತ್ತೆ. ಗುಡಿಸ್ಲು ಮನೇಲಿ ಇರ್ಬೋದು, ಗುಡಿಸ್ಲು ಮನೇಲಿ ಇದ್ದಾರೇನೆ ನಾಳೆ ಅರಮನೆ ಅಂತ ಮನೆ ಕಟ್ಟೋದು. ಇವಾಗ ಯಾರೇ ಆಗಲಿ ಮನೆ ಅರಮನೆ ಅಂತ ಮನೆ ಇದ್ರೂ ಅವ್ರಿಗೆ ನೆಮ್ಮದಿ ಇರೋದಿಲ್ಲ. ಇವತ್ತು ನೀವು ಗುಡಿಸ್ಲಲ್ಲಿದ್ರೂ ನೆಮ್ಮದಿಯಾಗಿದ್ದೀರಾ. ಅಯ್ಯೋ, ಏನು ನೆಮ್ಮದಿನೋ ಏನೋ, ನಾವು ಮನೆ ಕಟ್ಟಲಿಲ್ವಲ್ಲಪ್ಪ, ಮನೆ ಇಲ್ವಲ್ಲಪ್ಪ ಅನ್ನಿಸ್ತಾ ಇರುತ್ತೆ. ಮಳೆ ಬಂದರೆ ಎಷ್ಟು ಭಯ ಆದಂಗೆ ಆಗ್ತೈತೆ ಗೊತ್ತಾ. ಮಳೆ ಬರ್ತೈತೆ, ಮನೆ ಇದ್ದಿದ್ರೆ ನಮಗೂ ಚೆನ್ನಾಗಿರೋದಲ್ಲಪ್ಪ ಅನಿಸುತ್ತೆ. ಆಮೇಲೆ ಎಲ್ಲಾದರೂ ಬೆಂಕಿ ಬಿದ್ದರೆ ಗುಡಿಸ್ಲಿಗೆ ಅನಿಸುತ್ತೆ ಗೊತ್ತಾ, ಅಷ್ಟು ಭಯ ಆಗ್ತಿರುತ್ತೆ. ಅದೊಂಥರ ನೋವು ಗೊತ್ತಾ ನಮಗೆ, ನೀವಾಗ ಹೇಳ್ಬೋದು. ಇಲ್ಲ ಇಲ್ಲ ಇಲ್ಲ, ಆ ಮನೇಲಿ ಆ ಕ್ಷಣಕ್ಕೆ ಹಂಗೆ ಅನಿಸ್ಬೋದೇ ಹೊರತು ಇವಾಗ 24 hours ಅರಮನೆಯಲ್ಲಿರೋಂಥ ದೊಡ್ಡ ಮನೆಯಲ್ಲಿ ಅರಮನೆ ಥರ ಇರುತ್ತಲ್ಲ ಮನೆ, ಅಂಥವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿ ಇರೋದಿಲ್ಲ. 24 hours ಅವರಿಗೆ ನಿದ್ದೆ ಬರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಏನೋ ನಿಮಗೆ ಯಾವಾಗಲೋ ಒಂದು ಮಳೆಗಾಲದಲ್ಲಿ ಯಾವಾಗಲೋ ಒಂದು ಟೈಮ್ ಬರಬೇಕಾದ್ರಾಗ ಅನ್ನಿಸ್ಬೋದು ಅಷ್ಟೇ. ಗುಡಿಸ್ಲು ಮನೆಯಲ್ಲೇ ನೆಮ್ಮದಿ ಸಿಗೋದು, ಸುಮ್ಮನಿರು. ಆಗ ಅನ್ಬೇಡ, ಮುಂದೊಂದು ದಿನ ಒಳ್ಳೇದಾಗುತ್ತೆ. ನಾನೆಲ್ಲ ನೋಡ್ಕೊಂತೀನಿ ನಿಮ್ಮ ಅಮ್ಮಂಗೆ. ಹೋಗಿ ಬರೋಣ, ನಾಳೆ ನಾಡಿದ್ದು ಹೋಗಿ ಮಾತಾಡಿಸ್ಕೊಂಡು ಬರೋಣ. ಅಮ್ಮ ನಾಳೆ ನಾಡಿದ್ದು ಹೋಗಿರಂತೆ ಅಂತ ಹೇಳೈತೆ. ಭಾನುವಾರ ದಿನ ಹೋಗೋಣ. ಭಾನುವಾರ ದಿನ ಹೋಗಿ ನಿಮ್ಮ ಅಮ್ಮನ ಮಾತಾಡಿಸ್ಕೊಂಡು ಎಲ್ಲ ನೋಡ್ಕೊಂಡು ಬರೋಣ. ನಾನೆಲ್ಲ ನೋಡ್ಕೊಂತೀನಿ, ಸುಮ್ಮನಿರು ನೀನು. ಬಡವರಾದ್ರೇನು.
ಓ, ಮಾತಾಡ್ತಾ ಇದ್ದಾನೆ. ಏನು ಗೊತ್ತಾಗೋದಿಲ್ಲ, ಯಾರು ಹೇಳೋದಿಲ್ಲ. ಮದುವೆ ಆಗ್ಯಾನೆಂಬ ತಕ್ಷಣ ಸುಮ್ಮನೆ ಆಗ್ಬಿಡ್ತಾವ್ರೆ ಅಂತ ತಿಳ್ಕೊಬಿಟ್ಟವ್ನಿ. ನಾನು ಹೇಳ್ದಂಗೆ ಸುಮ್ಮನೆ ಬಿಡ್ತೀನಿ, ನಾನು ಹೇಳ್ತೀನಿ. ನನ್ನ ಲವ್ ಮಾಡ್ತಾ ಇದ್ದ, ಇಲ್ಲಿ ಒಪ್ಪರ್ ನನ್ನ ಮಗ ನನಗೆ ಮೋಸ ಮಾಡಿ ನೀನು ಮದುವೆ ಆಗಿದ್ದಾನೆ ಅಂತ ಹೇಳ್ತೀನಿ. ಅವಳಿಗೆ ಗೊತ್ತಾಗ್ಲಿ, ಅವಾಗ ಗೊತ್ತಾದ್ರೆ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಅವಳಿಗೆ ಅವಾಗ ಗೊತ್ತಾಗುತ್ತೆ. ಇಂಥವ್ನ ಯಾಕಾದ್ರೂ ಮದುವೆ ಆದ್ನು ಅಂತ ಹೇಳಿ ಅವಳು ಅವ ಜಗಳ ಮಾಡಿ ಬಿಟ್ಟು ಹೋಗ್ತಾಳೆ. ಅವಾಗ ಗೊತ್ತಾಗುತ್ತೆ. ಇಲ್ಲಿ ಲೋಪರ್ ನನ್ನ ಮಗನಿಗೆ ನನ್ನ ಜೀವನ ಹಾಳು ಮಾಡಿಬಿಟ್ಟು ಇವ್ನು ಚೆನ್ನಾಗಿರೋದಕ್ಕೆ, ಇವ್ನು ಖುಷಿಯಾಗಿರೋದಕ್ಕೆ ನಾನು ಬಿಟ್ಬಿಡ್ತೀನ. ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಇವ್ನ ಸಂಸಾರ ಹಾಳು ಮಾಡೇ ಮಾಡ್ತೀನಿ. ಫಿಲಮ್ಗಾದ್ರೂ ಹೋಗ್ಬರೋಣ ಇವತ್ತು. ಅತ್ತೆಯವ್ರನ್ನ ಕೇಳ್ರಿ, ಕೇಳಿ ಹೋಗೋಣ. ಆಮೇಲಿಂದ ಹೋಗೋಣ. ಇವಾಗ ಸ್ವಲ್ಪ ಕೆಲಸ ಐತೆ, ಅತ್ತೆ ಮೇಲೆ ಒಬ್ರಿಗೆ ಬಿಟ್ಟು ಹೆಂಗೆ ಹೋಗೋಣ? ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗೋಣ. ಎಲ್ಲ ಪಾತ್ರೆ ತೊಳೆಯೋದೆಲ್ಲ ಐತೆ, ಎಲ್ಲ ಬೇಗ ಕೆಲಸ ಮುಗಿಸಿ ಹೋಗೋಣ. ಹಂಗೆ ಒಂದು ಮಾತು ಅತ್ತೆಂಗೆ ಕೇಳಿಬಿಡ್ರಿ. ನೀನು ನಗಮ್ಮ, ನೀನು ನಗಲಿಲ್ಲ ಅಂತಂದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ನೀನು ನಗ್ತಾ ಇರಬೇಕು. ಬೇಜಾರ ಮಾಡ್ಕೋಬೇಡ. ಗುಡಿಸ್ಲು ಮನೆನೋ ಬಡವರು ಅದೆಲ್ಲ ಮನಸ್ಸಿಂದ ತೆಗ್ದಾಕ್ಬಿಡು, ಸರಿನಾ? ಅದೆಲ್ಲ ಇದ್ದಿದ್ದೇನೆ, ಅದನ್ನು ತೆಗ್ದಾಕ್ಬಿಡ್ಬೇಕು ಮನಸ್ಸಿಂದನ. ಸರಿ ಆಯಿತು. ನಾನು ಯಾವಾಗಲೂ ಹಿಂಗೆ ನಗ್ನಗ್ತಾ ಇದ್ದರೆ ನಿಮಗೂ ಖುಷಿ ಅಲ್ವಾ? ಹೌದು, ನನಗೂ ನೀನು ಯಾವಾಗಲೂ ನಗ್ನಗ್ತಾ ಇದ್ರೇ ನೋಡೋದಕ್ಕೆ ಚಂದ. ನೀನೊಂದು ಸ್ವಲ್ಪ ಡಲ್ಲಾಗಿ ಮಾಡ್ಕೊಬಿಟ್ರೆ ನಿನ್ನ ಮುಖ ನೋಡೋದಕ್ಕಾಗಲ್ಲ. ನೀನು ನಗ್ತಾ ಇದ್ರೆ ನಿಜವಾಗ್ಲೂ ನಿನ್ನ ಮುಖದಲ್ಲಿ ಏನೋ ಒಂಥರ ಲಕ್ಷಣ, ಏನೋ ಒಂಥರ ಕಳೆ, ನೋಡೋದಕ್ಕೆ 2 ಕಣ್ಣು ಸಾಲದು ಗೊತ್ತಾ? ನಿಜವಾಗ್ಲೂ ನೀನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಎಲ್ಲರೂ ಹಂಗೆ ಅಂತಾರೆ. ನಮ್ಮೂರಲ್ಲಿ ತುಂಬ ಚೆನ್ನಾಗಿರೋ ಹುಡುಗಿ ಸಿಕ್ಕಿದಾಳಪ್ಪ ಯಶು ನಿನಗೆ ಅಂತ ಬೆಳಗ್ಗೆ ಅಲ್ಲಿ ಹೋಗಿ ಬರ್ತಾ ರೋಡಲ್ಲಿ ಹೆಂಗೆ ಹೇಳಿದ್ರು ಹೇಳು? ಎಷ್ಟೋ ಜನ ಹಾಗೆ ಹೇಳಿದ್ರು. ಓಹೋ, ಹೊಲ್ಕಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಹೊಲ್ಕಿಸ್ಕೊಂಡು ತಡಿಯಲ್ವ ಅಪ್ಪರ ನನ್ನ ಮಗನೇ. ಹೆಂಗೆ ಮಾತಾಡ್ತಾನೆ ನೋಡು, ಹೊಲ್ಕಿಸ್ಕೊಂಡು. ನನ್ನ ಮಗ ನಂತಾಗೂ ಹಿಂಗೆ ಮಾತಾಡ್ತಿದ್ದು, ನನಗೂ ಹಿಂಗೆ ಮೋಸ ಮಾಡಿದ್ದು ಅಂತ ಹೇಳ್ತೀನಿ. ಇವನ್ನ ಏನೇ ಅಂದ್ರೂ ನಂಬೇಡ ಕಣೆ ನೀನು ಅಂತೀನಿ. ಗಂಡ ಹೆಂಡ್ತೀನಿ ಇಬ್ಬರನ್ನು ದೂರ ಮಾಡತಕ್ಕ ಬಿಡಲ್ಲ ನೋಡು, ನಾನು ದೂರ ಮಾಡೇ ಮಾಡ್ತೀನಿ. ಎಲ್ಲ ವಿಷಯ ಹೇಳ್ತೀನಿ. ನಾನು ಲವ್ ಮಾಡಿದ್ದ ಇವನು, ಎಲ್ಲ ಹಿಂಗಾಯಿತು, ಹಿಂಗೆಲ್ಲ ಕತೆ ಹಿಂಗಾಯಿತು ಅಂತ ಎಲ್ಲ ಹೇಳ್ತೀನಿ. ತಣಿ ಹೋಗ್ತೀನಿ. ಹೊಲ್ಕಿಸ್ಕೊಂಡು ಮಾತಾಡೋದಲ್ಲ, ಕಿಸಿರಿ ಅಲ್ಲು. ಹೊಲ್ಕಿಸ್ತೋಟನು ಅಳಬೇಕು ಇವಳು. ಹೊಲ್ ಕಿಸಿತಾ ಇದ್ದಾಳೆ ಅವಳು, ಹೆಂಗೆ ನಗ್ತಾ ಇದ್ದಾಳೆ ಹಂಗೇನೆ. ಇವಳಿಗೇನು ಬಂದು ತಿಂತಾನು ಮದುವೆ ಆಗೋಂಥದ್ದು. ನಾನು ಮದುವೆ ಆಗೋದಿಲ್ಲ, ಇಲ್ಲಿ ಲೋಪರ್ ನನ್ನ ಮಗೊಂದು ಅಂದ್ಕೊಂಡಿದ್ದೆ. ಮದುವೆ ಆಗೇ ಬಿಡ್ತು. ಆಗೈತೆ ಅಂದ್ರೆ ನಾನು ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ. ಹೊಟ್ಟೆ ಉರಿ ಜನಗಳು ಬೇರೆ ಇರ್ತಾರೆ. ಹೊಟ್ಟೆ ಉರಿ ಜನಗಳ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ, ಸರಿನಾ? ಏನು ಹೇಳಿದ್ರು ನೀನು ಮನಸ್ಸಿಂದ ತೆಗ್ದಾಕ್ಬಿಡು, ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ. ಹೊಟ್ಟೆ ಉರಿ ಜನ ಜಾಸ್ತಿ ನಮ್ಮೂರಲ್ಲಿ. ಅಯ್ಯೋ, ಎಲ್ಲ ಊರಲ್ಲೂ ಇರ್ತಾರೆ ಯಶು. ಇವಾಗ ಹೊಟ್ಟೆ ಉರಿ ಜನ ಎಲ್ಲಿ ನೋಡಿದ್ರು ತುಂಬಿಕೊಂಡಿರ್ತಾರೆ. ಯಾರ ಮನೆ ಆದರೂ ಹಾಳಾದರೆ ಸಾಕಪ್ಪ ಅಂತ ಕಾಯ್ತಾ ಇರೋರೇ ಜಾಸ್ತಿ. ಯಾರಾದರೂ ಉದ್ಧಾರ ಆದರೆ ಸಹಿಸ್ಕೊಳ್ಳಲ್ಲ, ಹೊಟ್ಟೆ ಉರ್ಕೊಳ್ಳೋರು ಜಾಸ್ತಿ. ನಾವು ತುಂಬಾ ನೋಡಿದ್ದೀವಿ. ನಾವು ತುಂಬ ಅನುಭವಿಸಿದ್ದೀವಿ. ಎಂತೆಂಥ ಜನಗಳು ಇರ್ತಾರೆ. ಇವಾಗ ನಾವು ಬೇಕಾದರೆ ಭಿಕ್ಷೆ ಬೇಡ್ಕೊಂಡು ತಿಂದರೆ ಬೇಕಾದರೆ ಖುಷಿ ಪಡ್ತಾರೆ ಹೊರತು, ಉದ್ಧಾರ ಆದರೆ ಸಹಿಸ್ಕೊಳ್ಳೋರು ಯಾರೂ ಇಲ್ಲ. ಬಿಡಪ್ಪ, ಉದ್ಧಾರ ಆಗೋವ್ರೆ, ಕೆಲಸ ಮಾಡಿದ್ದಾರೆ ಅವರು, ಉದ್ಧಾರ ಆಗೋವ್ರೆ, ಚೆನ್ನಾಗಿದ್ದಾರೆ, ಕಷ್ಟಪಟ್ಟು ದುಡಿತಾರೆ. ಈ ಮನಸ್ಸು ಯಾರಿಗೂ ಬರಲ್ಲ. ಹೊಟ್ಟೆ ಉರ್ಕೊಳ್ಳೋರು ಇದ್ದೇ ಇರ್ತಾರೆ. ಹೊಟ್ಟೆ ಉರ್ಕೊಳ್ಳೋರು ಇರ್ತಾರೆ. ಇಂಥ ಮೋಸ ಮಾಡಿದ್ದೆಲ್ಲ ಹೇಳ್ತಾರೆ. ಹೊಟ್ಟಿರಿಗೆಲ್ಲ ಮಾಡಿರೋದು ಹೇಳ್ತಾರೆ. ಯಾರೇನು ಅದೇ ಬೇಕಲ್ಲ ಹೇಳಲ್ಲ, ಇರೋದೇ ಹೇಳೋದು ಜನ. ಯಾರು ಅದೇ ಬೇಕಲ್ಲ ಹೇಳಕ್ಕೆ ಹೋಗಲ್ಲ. ಬಂದಿದ್ದೀನಿ ನೋಡ್ರಿ. ಹೊಟ್ಟೂರಿ ಜನ ಇರ್ತಾರೆ ಅಂತ ಮಾತಾಡ್ತಿದ್ರು, ಅದಕ್ಕೇನೆ ಇರೋದೇ ಹೇಳೋದು, ಇಲ್ಲೊಂದು ಯಾರು ಹೇಳಲ್ಲ ಜನ ಅಂತೇಳಿ ನಾನು ಅವಾಜ್ ಆಗ್ತಾ ಇದ್ದೀನಿ. ಈಗೆಲ್ಲ ಹೇಳ್ತೀನಿ ನೋಡ್ರಿ, ನೋಡ್ತಾ ಇರ್ರಿ. ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.